ಡಿವಿಎಸ್ ಸಮಿತಿ ಅಧ್ಯಕ್ಷ ಕೆಎನ್ ಕೊಳಲೆ ರುದ್ರಪ್ಪ ಅವರ ಬದುಕಿನ ವಿವರ ಸಾಧನೆ ಆಧರಿಸಿದ ಪುಸ್ತಕ ಕೊಳಲೆ ಬಿಡುಗಡೆ ಕಾರ್ಯಕ್ರಮವು ಸೆಪ್ಟೆಂಬರ್ 4ರಂದು ಸಂಜೆ 5 ಗಂಟೆಗೆ ಬಿಡುಗಡೆಯಾಗಲಿದೆ. ಡಾಕ್ಟರ್ ಎಚ್.ಡಿ. ಕೃಷ್ಣಮೂರ್ತಿ ಅವರ ಸಂಪಾದಕತ್ವದಲ್ಲಿ ಈ ಪುಸ್ತಕ ಸಿದ್ಧವಾಗಿದೆ. ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಹ ಸಂಪಾದಕ ಡಾಕ್ಟರ್ ಕಲೀಮುಲ್ಲಾ ಅವರು ಕಾರ್ಯಕ್ರಮದ ವಿವರ ನೀಡಿದರು. ಪುಸ್ತಕದಲ್ಲಿ ಮಲೆನಾಡಿನ ವಿಶಿಷ್ಟತೆ, ಮಳೆ, ಬೆಳೆ, ಅಭಿವೃದ್ಧಿ ಮುಂತಾದ ವಿಷಯಗಳ ಕುರಿತು ಲೇಖನಗಳಿವೆ ಎಂದ ಅವರು, ಸಾಮಾನ್ಯ ರೈತರ ಮಗ ಮಾಡಿರುವ ಸಾಧನೆ ದಾಖಲಾಗಬೇಕು. 2 ವರ್ಷಗಳಿಂದ ಮಾಡಿದ ಕ್ಷೇತ್ರ ಕಾರ್ಯದ ಫಲವಾಗಿ ಈ ಪುಸ್ತಕ ಬಂದಿದೆ ಎಂದರು. ಕಾರ್ಯಕ್ರಮದಲ್ಲಿ ವೈಎಸ್ವಿ ದತ್ತ, ಬಿಎಲ್ ಶಂಕರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿ ಮಂಜುನಾಥ್, ಡಿವಿಎಸ್ ಕಾರ್ಯದರ್ಶಿ ಎಸ್ ರಾಜಶೇಖರ್ ಅವರು ಪಾಲ್ಗೊಂಡಿದ್ದರು. ಕೆಎನ್ ರುದ್ರಪ್ಪ ಅವರ ಬದುಕನ್ನು ಆಧರಿಸಿದ ಕೊಳಲೆ ಎನ್ನುವಂತಹ ಒಂದು ಪುಸ್ತಕವನ್ನು ನಾಳೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಇವತ್ತು ವೇದಿಕೆಯಲ್ಲಿ ನನ್ನ ಹೆಸರು ಕಲೀಮುಲ್ಲಾ ಅಂತೇಳಿ, ನಾನು ಕನ್ನಡ ಉಪನ್ಯಾಸಕ ಹಾಗೂ ಈ ಪುಸ್ತಕದ ಸಂಪಾದಕರಲ್ಲಿ ನಾನು ಒಬ್ಬ. ಇವತ್ತು ಈ ವೇದಿಕೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಿ ಮಂಜುನಾಥ್ ಅವರಿದ್ದಾರೆ. ಹಾಗೆ ಡಿವಿಎಸ್ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಎಸ್ ರಾಜಶೇಖರ್ ಅವರಿದ್ದಾರೆ. ಡಿವಿಎಸ್ ಇಂಡಿಪೆಂಡೆಂಟ್ ಕಾಲೇಜಿನ ಪ್ರಾಚಾರ್ಯರಾದಂತಹ ರಾಜಶೇಖರ್ ಎ ಅವರಿದ್ದಾರೆ. ಹಾಗೆ ಸೀನಿಯರ್ ಕಾಲೇಜಿನ ಪ್ರಿನ್ಸಿಪಾಲರಾದಂತಹ ಡಾಕ್ಟರ್ ಎಂ ವೆಂಕಟೇಶ್ ಇದ್ದಾರೆ. ನಾವೆಲ್ಲರೂ ಸೇರಿ ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ, ನಾಳಿನ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಇದನ್ನು ಬಿತ್ತರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೋರ್ಕೊಳ್ತಿದ್ದೇವೆ. ಮುಖ್ಯವಾಗಿ ರುದ್ರಪ್ಪ ಗೌಡರು ಈ ಮಲೆನಾಡಿನ ಭಾಗದಿಂದ ಬಂದಂತಹ ಮತ್ತು ಸಮಾಜ ಸೇವೆಯಲ್ಲಿ ತಮ್ಮನ್ನು ಗುರುತಿಸಿಕೊಂಡಂತಹ ಒಬ್ಬ ಅಪರೂಪದ ವ್ಯಕ್ತಿತ್ವ ಅವರು. ಈಗ ಅವರು ಡಿವಿಎಸ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಅವರ ಬದುಕಿನ ಕಥೆಗಳನ್ನು ಮತ್ತು ಅವರನ್ನು ಭಾಳ ಹತ್ತಿರದಿಂದ ನಾವು ನೋಡಿದಾಗ ಅವ್ರ ಬಗ್ಗೆ ಒಂದು ಆತ್ಮಕಥೆಯ ರೂಪದ ಒಂದು ಪುಸ್ತಕವನ್ನು ಮಾಡಬೇಕು ಅನ್ನೋಂಥ ಆಲೋಚನೆ ಒಂದು 2 ವರ್ಷದ ಹಿಂದೆ ನಮಗೆ ಬಂದಾಗ, ನಾನು ಹಾಗೂ ಡಾಕ್ಟರ್ ಎಚ್.ಡಿ. ಕೃಷ್ಣಮೂರ್ತಿ ಅವರು ಇಬ್ಬರು ಸೇರಿ ಇದನ್ನೊಂದು ಪುಸ್ತಕ ರೂಪದಲ್ಲಿ ತರಬೇಕು, ಇಲ್ಲಾಂದರೆ ಈ ನೆನಪುಗಳು ಉಳಿಯೋದಿಲ್ಲ ಅಂತ ಅನ್ನಿಸ್ತು. ಆದರೆ ಬದುಕಲ್ಲಿ ತುಂಬ ಜನ ಭಾಳ ಚೆನ್ನಾಗಿ ಬಾಳಿ ಬದುಕೋರು ತಮ್ಮ ಬದುಕಿನ ಬರವಣಿಗೆಯನ್ನು ತಾವು ಬರೆಯೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನಾವೇ ಅವ್ರ ಬದುಕನ್ನು ಕಟ್ಟಿಕೊಡೋ ಕೆಲಸವನ್ನು ಮಾಡಬೇಕು, ದಾಖಲೆಯಾಗಿ ಉಳಿಬೇಕು ಅನ್ನೋ ಕಾರಣದಿಂದ ಅವರ ಬಗ್ಗೆ ಅಧ್ಯಯನ ಮಾಡಿ ಅವ್ರು ಹುಟ್ಟಿ ಬೆಳೆದ ಎಲ್ಲ ಊರುಗಳನ್ನು, ಅವರ ಎಲ್ಲ ಹಳೆಯ ಗೆಳೆಯರನ್ನು ಸಂಪರ್ಕಿಸಿ ಒಂದು ದೊಡ್ಡ ಸಾಹಸದ ರೂಪದಲ್ಲಿ ಈ ಪುಸ್ತಕವನ್ನು ಪ್ರಕಟಿಸ್ತಾ ಇದ್ದೇವೆ. ಯಾಕೆ ಅಂದರೆ ಅವರಿಗೆ ಈಗಾಗಲೇ 80 ವರ್ಷಗಳು ದಾಟಿರೋದ್ರಿಂದ ನಮಗೆ ಹೋದಾಗ ಅವರ ಅನೇಕ ಗೆಳೆಯರೇ ಸಿಗಲಿಲ್ಲ. ಆಗಲೇ ಅವರೆಲ್ಲರೂ ಕಾಲವಶವಾಗಿದ್ದರು. ಸಿಕ್ಕವರು ಕೂಡ ಕೆಲವರಿಗೆ ನೆನಪಿನ ಶಕ್ತಿ ಇರಲಿಲ್ಲ. ನಾವು ಈ ಪುಸ್ತಕ ಮಾಡೋದ್ರಲ್ಲೇ ಅವರ ಅನೇಕ ಗೆಳೆಯರು, ಈಗ ನಾವೇನು ಅವ್ರ ಕುರಿತು ಅವ್ರ ಹತ್ರ ಮಾಹಿತಿ ತೊಗೊಂಡಿದ್ವಿ, ಅವರು ಕೂಡ ಈಗಿಲ್ಲ. ಈ ಥರದ ಒಂದು ವ್ಯಕ್ತಿತ್ವ ಹೇಗೆ ಬಾಳಿ ಬದುಕ್ತು, ಎಷ್ಟು ಜನರಿಗೆ ಅವರಿಂದ ಉಪಕಾರ ಆಯಿತು ಅನ್ನೋವಂಥದ್ರ ಜೊತೆಯಲ್ಲಿ ಮಲೆನಾಡಿನ ಬದುಕು ಏನಿದೆ ಅದನ್ನು ಕೂಡ, ಅಲ್ಲಿನ ಮಳೆ, ಬೆಳೆ ಮತ್ತು ಅಲ್ಲಿನ ಒಟ್ಟು ಸಂಸ್ಕೃತಿಯನ್ನು ಪರಿಚಯಿಸುವ ದೃಷ್ಟಿಯಿಂದ ನಾವು 2 ಭಾಗಗಳಲ್ಲಿ ಈ ಪುಸ್ತಕವನ್ನು ಇದು ಮಾಡಿದ್ವಿ. ಒಂದು ಅವರ ಬದುಕನ್ನು ಕುರಿತದ್ದು, ಎರಡನೇದು ಇಡೀ ಮಲೆನಾಡಿನ ಒಂದು ಕಥಾನಕವನ್ನು ಕುರಿತು ಅನೇಕ ಲೇಖಕರಿಂದ ಇದರಲ್ಲಿ ಲೇಖನಗಳನ್ನು ಕೂಡ ಬರೆಸಿದ್ದೇವೆ. ನಮ್ಮ ಉದ್ದೇಶ